ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡೋದ್ರಿಂದ ಹೆಣ್ಮಕ್ಳಲ್ಲಿರೋ ಮುಟ್ಟಿನ ಸಮಸ್ಯೆ ಆಗಿರ್ಬೋದು, ಮದ್ವೆ ಆದ್ಮೇಲೆ ಕೆಲವೊಬ್ಬರಿಗೆ ತುಂಬಾ ವರ್ಷಗಳಾದ್ರೂ ಮಕ್ಕಳಾಗದೆ ಇರೋ ಸಮಸ್ಯೆ ಇರ್ಬೋದು, ಬಗೆಹರಿಯುತ್ತೆ ಅನ್ನೋದು ನಮ್ಮ ಸುತ್ತಮುತ್ತ ಗ್ರಾಮಸ್ಥರ ನಂಬಿಕೆ ಆಗಿರುತ್ತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನಿವತ್ತು ಬಂದಿರೋದು ನೆಲಮಂಗಲ ತ್ಯಾಮಗೊಂಡ್ಲಲ್ಲಿ ಲೊಕೇಟ್ ಆಗಿರೋ ಗಂಗಮ್ಮ ದೇವಿ ದೇವಸ್ಥಾನಕ್ಕೆ. ಹೌದು, ನೆಲಮಂಗಲ ಸುತ್ತಮುತ್ತ ಹಳ್ಳಿಯವರಿಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಈ ದೇವಸ್ಥಾನದ ಬಗ್ಗೆ. ಹೆಣ್ಮಕ್ಳಲ್ಲಿರೋ ಮುಟ್ಟಿನ ಸಮಸ್ಯೆ ಇರ್ಬೋದು, ಅಥವಾ ಕೆಲವೊಬ್ಬರಿಗೆ ಮದ್ವೆ ಆದ್ಮೇಲೆ ತುಂಬಾ ವರ್ಷಗಳಾದ್ರೂ ಮಕ್ಕಳಾಗದೆ ಇರೋ ಸಮಸ್ಯೆ ಇರ್ಬೋದು, ಅಂತವರೆಲ್ಲ ಈ ದೇವಸ್ಥಾನಕ್ಕೆ ಹರಕೆ ಮಾಡ್ಕೊಂಡು ವರ್ಷಕ್ಕೊಂದ್ಸಲ ಈ ದೇವಸ್ಥಾನದಲ್ಲಿ ಅದರದೇ ಆದಂತಹ ವಿಧಿವಿಧಾನ ಇದೆ. ಸೊ ಅದೇ ರೀತಿಯಾಗಿ ಪೂಜೆ ಮಾಡೋದ್ರಿಂದಾಗಿ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದು ಒಂದು ನಂಬಿಕೆ. ಅದು ಸೈಂಟಿಫಿಕ್ ಆಗಿ ಏನ್ ರೀಸನ್ ಅನ್ನೋದು ಗೊತ್ತಿಲ್ಲ, ಬಟ್ ಎಷ್ಟೊಂದ್ ಜನ ಬಿಲೀವ್ ಮಾಡ್ತಾರೆ. ಹಾಗೆ ಔಟ್ ಆಫ್ ಬ್ಯಾಂಗ್ಳೂರಿಂದ ಕೂಡ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ನಾನು ಕೂಡ 4-5 ಇಯರ್ಸ್ ಇಂದಾನು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮಮ್ಮ ಚಿಕ್ಕಮ್ಮ ಇವರೆಲ್ಲರೂ ಅವ್ರ ಮದ್ವೆ ಆದ್ಮೇಲೆ ಈ ಪೂಜೆ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕೆರೆ ಹತ್ರ ಪೂಜೆ ಆದ್ಮೇಲೆ ಇಲ್ಲಿ ತ್ಯಾಮಗೊಂಡ್ಲಲ್ಲಿ ಗಂಗಮ್ಮ ದೇವಿ ದೇವಸ್ಥಾನ ಇದೆ. ಇಲ್ಲಿ ಬಂದು ಮಡ್ಲಕ್ಕಿ ಸಲ್ಸ್ಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂತಾ ಇದೀವಿ.